ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋಸಲ್ಲಿ ರಾಯರು ನನ್ನ ಮಗಳಿಗೆ ಮರುನಾಮಕರಣ ಮಾಡಿದ್ರು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಹೇಗೆ ಯಾವಾಗ ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸ್ತೀನಿ. ಅದಕ್ಕೂ ಮುಂಚೆ ರಾಯರು ನನ್ನ ಪ್ರತಿಯೊಂದು ಕಷ್ಟಗಳಲ್ಲಿ ಹಾಗೆ ನನ್ನ ಪ್ರತಿಯೊಂದು ಇಷ್ಟಗಳಲ್ಲಿ ಆಶೀರ್ವಾದ ಮಾಡ್ತಾ ನನ್ನ ಜೊತೆ ಇದ್ದು ಧೈರ್ಯ ತುಂಬ್ತಾ ಮುಂದೆ ಕರ್ಕೊಂಡು ಹೋಗ್ತಿದ್ದಾರೆ. ರಾಯರಿಗೆ ನಾನು ಯಾವಾಗಲೂ ಕೃತಜ್ಞಳಾಗಿರ್ತೀನಿ ಅನ್ನೋದನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳಿಗೆ 5 ತಿಂಗಳು ಇದ್ದಾಗ ನಾಮಕರಣ ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಅದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ. ಆದರೆ ಮಾವನ ಮನೆಯವರು ಅದಕ್ಕೆ ಒಪ್ಪಲ್ಲ. ಯಾಕಂದರೆ ಶ್ರೀಮಂತನ ಹೋಟೆಲಲ್ಲಿ ಮಾಡಿರ್ತೀವಿ, ಹಾಗೆ ನಾಮಕರಣ ಕೂಡ ನೀವು ಹೋಟೆಲಲ್ಲೇ ಮಾಡಬೇಕು, ದೇವಸ್ಥಾನದಲ್ಲಿ ಮಾಡಬಾರ್ದು ಅಂತ ಕಂಡೀಷನ್ ಮಾಡ್ತಾರೆ. ಆ ಸಮಯದಲ್ಲಿ ನನಗೆ ಏನು ಮಾಡಬೇಕು ಅನ್ನೋದು ತಿಳಿಯಲ್ಲ. ಹಾಗೆ ನನ್ನ ಅಮ್ಮನ ಮನೆ ಫ್ಯಾಮಿಲಿ ಕೂಡ ಸಪೋರ್ಟ್ ಇರಲ್ಲ. ಇವಳು ಹೋದರೆ ಸಾಕು ಅಂತ ಕಾಯ್ತಿರ್ತಾರೆ. ಹಾಗಾಗಿ ನಾನು ಅದಕ್ಕೆ ಒಪ್ಪಿ ಹೋಟೆಲಲ್ಲೇ ಮಾಡ್ತೀವಿ. ಹೋಟೆಲ್ಗೆ ಹೋಗೋದಕ್ಕೂ ಮುಂಚೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮಗುನ ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಹೋಟೆಲ್ಗೆ ಹೋಗಿ ನಿಧಿ ಅಂತ ಹೆಸರಿಡ್ತೀವಿ. ಅದಾದಮೇಲೆ ನನಗೆ ರಾಯರ ಪರಿಚಯ ಆಗಿದ್ದು 1 ವರ್ಷದ ಹಿಂದೆ. ನಾನು ರಾಯರನ್ನ ಪೂಜೆ ಮಾಡ್ತಾ ಬರ್ತಿರೋದು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದ್ದೀನಿ 9 ತಿಂಗಳಿಂದ. ಯಾವಾಗ ರಾಯರು ನನ್ನ ಮನೆಗೆ 1 ವರ್ಷದ ಹಿಂದೆ ಬಂದರು ಆವಾಗ ಎಲ್ಲನೂ ಬದಲಾಯಿಸ್ತಾ ಬಂದರು. ನನಗೆ ಪರಿಮಳ ಗ್ರಂಥದ ಜೊತೆಗೆ 3 ಬುಕ್ಸ್ ಬಂದಿತ್ತು: ರಾಯರ ಸೇವೆ, ರಾಯರ ಭಜನೆ, ರಾಯರ ಜೀವನ ಚರಿತ್ರೆ. ರಾಯರ ಜೀವನ ಚರಿತ್ರೆ ಓದಬೇಕಾದಾಗ ಅವರು ತುಂಬ ಗ್ರಂಥಗಳನ್ನ ಬರೆದಿರ್ತಾರೆ. ಒಂದು 48 ಮೇಲೆ ಗ್ರಂಥಗಳನ್ನ ಅವರು ರಚನೆ ಮಾಡಿರ್ತಾರೆ ರಾಯರು. ಆ ಗ್ರಂಥಗಳು ಒಂದೊಂದು ಹೆಸರು ಕೂಡ ತುಂಬ ಚೆನ್ನಾಗಿರುತ್ತೆ. ತಂತ್ರ ದೀಪಿಕಾ, ನ್ಯಾಯ ಮುಕ್ತಾವಳಿ, ಚಂದ್ರಿಕಾ ಪ್ರಕಾಶ, ಭಟ್ಟಾ ಸಂಗ್ರಹ, ಹೀಗೆ ತುಂಬ ಗ್ರಂಥಗಳನ್ನ ರಾಯರು ಬರೆದಿರ್ತಾರೆ. ಒಂದೊಂದು ಹೆಸರುಗಳು ಕೂಡ ತುಂಬಾ ಅದ್ಭುತವಾಗಿರುತ್ತೆ. ನಾನು ಈ ಬುಕ್ನ 3 ಸಲ ಓದಿದ್ದೀನಿ, ರಾಯರ ಚರಿತ್ರೆನ ಇದುವರೆಗೂ. ಪ್ರತಿ ಸಲ ಈ ಪೇಜಿಗೆ ಬಂದಾಗ ನಾನು ರಾಯರ ಹತ್ರ ಹೇಳ್ಕೊಳ್ತಿರ್ತೀನಿ, ರಾಯರೇ ನನಗೆ ಮುಂಚೆನೇ ನೀವು ಸಿಕ್ಕಿದ್ರೆ ನನಗೆ ಹುಟ್ಟೋ ಮಗುಗೆ ಅಂದರೆ ನನ್ನ ಮಗಳಿಗೆ ಇಷ್ಟು ಗ್ರಂಥಗಳಲ್ಲಿ ಯಾವುದಾದ್ರೂ ಒಂದು ಹೆಸರಿಡ್ತಿದ್ದೆ. ಎಷ್ಟು ಮಿಸ್ ಮಾಡಿಕೊಂಡೆ ರಾಯರೇ ನಾನು. ಇಲ್ಲ ಇನ್ನೊಂದು ಮಗು ಆಗಿದ್ದರೆ ನಾನು ಈ ಹೆಸರುಗಳನ್ನ ಇಡ್ಬೋದಿತ್ತು. ಯಾಕೆ ನನ್ನ ಜೀವನಕ್ಕೆ ಲೇಟಾಗಿ ಬಂದ್ರಿ, ತುಂಬ ಚೆನ್ನಾಗಿದೆ ಗ್ರಂಥಗಳ ಹೆಸರು ಅಂತ 3 ಬಾರಿ ಓದುವಾಗಲೂ ನಾನು ರಾಯರ ಹತ್ರ ಹೇಳ್ಕೊಂಡಿರ್ತೀನಿ. ಸರಿ ಅಷ್ಟೇ ಹೇಳ್ಕೊಂಡಿರ್ತೀನಿ, ಮಿಸ್ ಮಾಡ್ಕೊಂಡೆ ರಾಯರೇ ಅಂತ. ರಾಯರು ಎಷ್ಟು ಒಳ್ಳೆಯವರು ಅಂದರೆ ನಮ್ಮ ಪ್ರತಿಯೊಂದು ಮಾತು, ಅವತ್ತು ಯಾವ ಹೂ ಪ್ರಸಾದ ಕೂಡ ಬರಲಿಲ್ಲ, ಏನಿಲ್ಲ. ನಾನು ಅವ್ರ ಮುಂದೆ ಕೂತು ಬುಕ್ಸ್ನ ಓದುವಾಗ ರಾಯರ ಚರಿತ್ರೆನ ಇದನ್ನು ಹೇಳ್ಕೊಂಡಿರ್ತೀನಿ. ಎಷ್ಟು ಚೆನ್ನಾಗಿ ನಾವು ಅಂದ್ಕೊಳ್ತೀವಿ ರಾಯರಿಗೆ ನಮ್ಮ ಮಾತು ಕೇಳಿಸ್ತಿಲ್ವೇನೋ ಅಂತ. ಇಲ್ಲ, ನಾವು ನಮ್ಮ ಮನಸ್ಸಲ್ಲಿ ಬರೋ ಪ್ರತಿಯೊಂದು ಮಾತೂ ರಾಯರಿಗೆ ತಲುಪಿರುತ್ತೆ. ಅದಾದಮೇಲೆ 2023 ಸೆಪ್ಟೆಂಬರ್ 14 ನನ್ನ ಮಗಳು ಹುಟ್ಟದಬ್ಬ, 13ನೇ ವರ್ಷದ ಹುಟ್ಟದಬ್ಬ. ಸರಿ, ಹುಟ್ಟದಬ್ಬದ ದಿನವೇ ಗುರುವಾರ ಇರುತ್ತೆ. ರಾಯರಿಗೆ ಮನೇಲಿ ಪೂಜೆನೂ ಆಗಬೇಕು, ಅಭಿಷೇಕನೂ ಆಗಬೇಕು. ಏನೋ ಒಂಥರ ಮೀನ್ಸ್ ಪ್ರತಿ ಗುರುವಾರ ನನಗೆ ರಾಯರ ಅಭಿಷೇಕ ಪೂಜೆಗೆ ತುಂಬ ಸಮಯ ಹಿಡಿಯುತ್ತೆ. ಜೊತೆಗೆ ನನ್ನ ಮಗಳು ಬೇರೆ ಬರ್ತ್ಡೇ ಬಂದಿರುತ್ತೆ. ಒಂದು ಕಡೆ ಸಂಭ್ರಮ, ಇನ್ನೊಂದು ಕಡೆ ಇಬ್ಬರೂ ಮ್ಯಾನೇಜ್ ಮಾಡೋಕ್ಕಾಗುತ್ತಾ ನನಗೆ, ರಾಯರ ಪೂಜೆ ಆಗಲಿ ನಿಧಿ ಬರ್ಡೇ ಆಗಲಿ ಅಂತ ಒಂದು ಟೆನ್ಷನ್ ಇರುತ್ತೆ. ಮಕ್ಕಳು ಹುಟ್ಟಿದಬ್ಬ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಅವ್ರಿಗೆ ಇಷ್ಟವಾಗಿರೋ ತಿಂಡಿ ಮಾಡಿಕೊಡೋದು, ಸ್ಕೂಲ್ ಟೀಚರ್ಸಿಗೆ ಬೇಕಾಗಿರೋ ಸ್ವೀಟ್ ಮಾಡಿಕೊಡೋದು, ತಮ್ಮ ಮಕ್ಳಿಗೆ ಚಾಕ್ಲೇಟ್ಸ್ ಕೊಡಿಸೋದು, ಸ್ವಲ್ಪ ಬ್ಯುಸಿನೇ ಇರುತ್ತೆ. ನನಗೆ ಗುರುವಾರ ಬೇರೆ ಬಿದ್ದಿರುತ್ತೆ ನನ್ನ ಮಗಳು ಬರ್ಡೇ. ಸರಿ, ಎಲ್ಲನೂ ನಿಭಾಯಿಸಬೇಕು ಅಂತ ಹೇಳಿ ಬೆಳಗ್ಗೆನೇ ಬೇಗ ಎದ್ದು ರಾಯರಿಗೆ ಅಭಿಷೇಕ ಪೂಜೆ ಸಲ್ಲಿಸಿ ಮತ್ತೆ ನನ್ನ ಮಗಳಿಗೆ ರೆಡಿ ಮಾಡಿ ಅವಳು ಸ್ಕೂಲ್ ಬಸ್ ಹತ್ತಿಸಿ ಬಂದು ರಾಯರ ಮುಂದೆ ಕೂತ್ಕೊತೀನಿ. ರಾಯರೇ ನಿಧಿನ ಕಳಿಸಾಯಿತು, ಮತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತೀನಿ. ಆವಾಗ ರಾಯರು ನನಗೆ ಒಂದು ತುಳಸಿ ಪ್ರಸಾದನ ಕೊಡ್ತಾರೆ. ರಾಯರಿಗೆ ಇಷ್ಟ ಆದರೆ ನಾವು ದೀಪನೇ ಹಚ್ಚಬೇಕು ಅಥವಾ ಇಂಥ ಸಮಯದಲ್ಲೇ ಹೋಗಿ ಕೈ ಮುಗಿಬೇಕು ಅಂತ ಏನಿಲ್ಲ. ನಾನು ಹಂಗೆ ಹೇಳಿದ ತಕ್ಷಣ ರಾಯರು ತುಳಸಿ ಪ್ರಸಾದನ ಕೊಡ್ತಾರೆ. ಸ್ವಲ್ಪ ಟೆನ್ಷನಲ್ಲೇ ಅವಳನ್ನ ಬಸ್ ಹತ್ತಿಸ್ಬಿಟ್ಟು ಬಂದಿರ್ತೀನಿ. ಬಂದು 1-2 ನಿಮಿಷ ನಾನು ಯಾವಾಗಲೂ ಅಷ್ಟೇ ನನ್ನ ಮನೆಯವರು ನನ್ನ ಮಗಳು ಹೋದ್ಮೇಲೆ ರಾಯರ ಮುಂದೆ 2 ನಿಮಿಷನಾದರೂ ಸರಿ ಕೂತು, ರಾಯರೇ ನನ್ನ ಮಗಳು ನನ್ನ ಗಂಡ ಹೋದರು, ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿಬಿಟ್ಟೆ ನಾನು ಕೆಲಸ ಸ್ಟಾರ್ಟ್ ಮಾಡೋದು. ಆ ಟೈಮಲ್ಲಿ ತುಳಸಿ ಪ್ರಸಾದ ಕೊಡ್ತಾರೆ, ತೊಗೊಂಡು ಬಹಳ ಸಂತೋಷದಿಂದ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಎಂದಿನಂತೆ ರಾಯರ ಮುಂದೆ ಮಧ್ಯಾಹ್ನ ಬರ್ತೀನಿ. ನೀವು ನೋಡ್ಬೋದು ಹೆಂಗೆ ರಾಯರು ಅಂದರೆ, ನಾನು 2 ನಿಮಿಷ ಯಾವಾಗಲೂ ಸೆಟ್ ಮಾಡ್ಕೊತೀನಿ. 2 ನಿಮಿಷ ಮುಗಿದ ತಕ್ಷಣ ಅದನ್ನು ಸೇವ್ ಮಾಡಿ ಮತ್ತಿನ್ನು 2 ನಿಮಿಷಕ್ಕೆ ಸೆಟ್ ಮಾಡೋಕ್ಕೆ ಹೋಗ್ತೀನಿ.
ಆ ಸಮಯದಲ್ಲಿ ರಾಯರು ಈ ಹೂ ಪ್ರಸಾದನ ಕೊಟ್ಟರು. ಆ್ಯಕ್ಚುಲಿ ಈ ಹೂನ ನಾನು ಮಧ್ಯಾಹ್ನ ದೇವ್ರ ಮನೆಗೆ ಬಂದಾಗ ರಾಯರಿಗೆ ಮಾಡಿಸಿದ್ದು. ಬೆಳಗ್ಗೆ ತುಳಸಿ ಮಾಡಿಸಿದ್ದೆ, ಮಧ್ಯಾಹ್ನ ಗುಲಾಬಿ ಮಾಡಿಸಿದ್ದೆ. ತುಂಬ ಹೊತ್ತಿಂದ ನಾನು ಈ ಸಂಜೆ ಪೂಜೆ ಸಲ್ಲಿಸೋವರೆಗೂ ಇತ್ತು. ಈಗ ಕೊಟ್ಟರು, ಆದರೆ ವಿಡಿಯೋ ಬರಲಿಲ್ಲ. ಇರಲಿ ರಾಯರೇ, ಎಲ್ರಿಗೂ ಒಳ್ಳೇದು ಮಾಡಿ. ಏನೋ ಗೊತ್ತಿಲ್ಲ, ನಾನು ವಿಡಿಯೋ ಮಾಡೋದನ್ನು ರಾಯರು ಪ್ರತಿ ಸಲನೂ ಆಶೀರ್ವಾದ ಮಾಡ್ತಾರೆ. ನಾನು ರಾಯರ ಮುಂದೆ ಕೂತ್ಕೊಂಡೆ ವಿಡಿಯೋ ಮಾಡ್ತೀನಿ, ಯಾಕಂದರೆ ಅಪ್ಪಿತಪ್ಪಿಯು ಬಾಯಿಂದ ಸುಳ್ಳು ಬರಬಾರ್ದು. ಹಾಗೆ ನನ್ನ ಪ್ರತಿಯೊಂದು ವಿಡಿಯೋಗೂ ರಾಯರು ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಭಾವಿಸ್ತೀನಿ. ಆದರೆ ಪ್ರತಿಯೊಂದು ವಿಡಿಯೋಗೂ ಒಂದೊಂದು ಸಲ ವಿಡಿಯೋ ಆನಲ್ಲಿದ್ದಾಗಲೇ ಹೂ ಪ್ರಸಾದ ಕೊಡ್ತಾರೆ, ಅಥವಾ ನಾನು ಹಿಂಗೆ ಸೇವ್ ಮಾಡೋಣ ಅಂತ ಹೇಳಿ ಸೇವ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಷ್ಟರೊಳಗಡೆ ಹೂ ಪ್ರಸಾದ ಕೊಟ್ಟರು. ನಾನು ನಿಜ ಹೇಳ್ತೀನಿ, ನಾನು ಪ್ರತಿಯೊಂದು ವಿಡಿಯೋಸ್ಗೂ ರಾಯರು ಆಶೀರ್ವಾದ ಮಾಡ್ತಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ನಾನು ರಾಯರು ನನಗೆ ಈ ಥರ ಪ್ರೀತಿ ತೋರಿಸ್ದಾಗ ಒಂದೊಂದು ಸಲ ದುಃಖನೇ ಬಂದುಬಿಡುತ್ತೆ. ಇರಲಿ, ಮುಂದೆ ವಿಚಾರನ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಬಂದು ಕೂತ್ಕೊಳ್ತೀನಿ ರಾಯರ ಮುಂದೆ. ಎಂದಿನಂತೆ ಅವ್ರಿಗೆ ಹೇಳಬೇಕಾಗಿರೋ ಶ್ಲೋಕ ನೈವೇದ್ಯ ಎಲ್ಲ ಕೊಟ್ಟಾದಮೇಲೆ ರಾಯರಿಂದ ಒಂದು ಮಾತು ಬರುತ್ತೆ. ನಿಜವಾಗ್ಲೂ ನಾನು ಎಷ್ಟು ಪುಣ್ಯವಂತೆ ಅನಿಸುತ್ತೆ. ಏನು ಹೇಳ್ತಾರೆ ರಾಯರು? ನಾನು ರಾಯರದು ಒಂದು ಗುರುಸ್ತೋತ್ರ ಹೇಳ್ತೀನಿ. ರಾಯರು ಹೇಳ್ತಾರೆ, ನಿನ್ನ ಮಗಳಿಗೆ 3 ಹೆಸರು ಕೊಡ್ತೀನಿ, ಅದನ್ನು ಇಡು ಅಂತ ಹೇಳ್ತಾರೆ. ನನಗೆ ಒಂದು ಕ್ಷಣ ಶಾಕ್ ಅನಿಸುತ್ತೆ. ಯಾರು ರಾಯರ ಪರಮ ಭಕ್ತರಿರ್ತಾರೋ ರಾಯರು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಅರಿವಾಗುತ್ತೆ. ಸತ್ಯವಾಗ್ಲೂ ರಾಯರು ಮಾತಾಡ್ತಾರೆ. ರಾಯರು 3 ಹೆಸರು ಕೊಡ್ತೀನಿ ಅಂದಾಗ ನೋಡಿ, ಇವಾಗ ಕೂಡ ಹೂ ಪ್ರಸಾದ ಕೊಟ್ಟರು. ಎಷ್ಟು ಪುಣ್ಯ ಮಾಡಿದ್ದೀನಪ್ಪ ತಂದೆ. ಇದಕ್ಕೆ ನಾನು ಯಾವಾಗಲೂ ರಾಯರಿಗೆ ಐ ಲವ್ ಯು ಸೋ ಮಚ್ ರಾಯಪ್ಪ ಅಂತ ಹೇಳೋದು. ಥ್ಯಾಂಕ್ ಯು ರಾಯಪ್ಪ. ರಾಯರು 3 ಹೆಸರು ತಗೋ ಅಂತ ಹೇಳ್ತಾರೆ ರಾಘವೇಂದ್ರ ಗುರುಸ್ತೋತ್ರದಿಂದ. ಅದು ನನ್ನ ಮಗಳಿಗೆ ಎನ್ ಅಕ್ಷರದಿಂದನೇ ಇಡಬೇಕಾಗುತ್ತೆ, ಅಕ್ಷರದಿಂದನೇ. ಅವಳು ಹುಟ್ಟಿರೋ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ. ನಾನು ಏನು ರಾಯಪ್ಪ ಈ ಥರ ಹೇಳ್ತಿದ್ದೀರಾ ಅಂದಾಗ ತೋರಿಸ್ತಾರೆ ಅಲ್ಲಿ ನಶ್ಯಂತಿ, ನಿತ್ಯಂ, ಇನ್ನೊಂದು ಹೆಸರು ನನಗೆ ಮರ್ತೋಯ್ತು. 3 ಹೆಸರು ಅನ್ನೋದ್ರಿಂದನೇ ಬರುತ್ತೆ ಗುರುಸ್ತೋತ್ರದಲ್ಲಿ. ಅದನ್ನು ತಗೋ ಅಂತ ಹೇಳ್ತಾರೆ. ನಾನು ಅವ್ರು ಹೇಳಿದ ತಕ್ಷಣ 3 ಹೆಸರು ತೊಗೊಳ್ತೀನಿ. ಇದರಲ್ಲಿ ನಿನಗೆ ಯಾವುದು ಬೇಕೋ ಆ ಹೆಸರನ್ನ ಸೆಲೆಕ್ಟ್ ಮಾಡು, ಇಡು ಅಂತ ಹೇಳ್ತಾರೆ. ಹತ್ತು ಬಿಡ್ತೀನಿ ನಾನು ಅವತ್ತು. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ರಾಯರು. ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನೀವೇನೇ ಇನ್ನೊಬ್ರನ್ನ ನಮ್ಗೆ ಈ ಥರ ಮಾಡಿಕೊಡ್ತಿಲ್ಲ ರಾಯರು, ಈಗ ಅದನ್ನೇ ರಾಯರ ಮುಂದೆ ಕೂತ್ಕೊಂಡು ಹೇಳಿ. ಖಂಡಿತವಾಗ್ಲೂ ರಾಯರು ನಮ್ಮ ಮಾತನ್ನ ಕೇಳಿಸ್ಕೊಳ್ತಾರೆ. ನಾವು ಹೇಳಿದ್ನ ಮಾಡಿಕೊಡ್ತಿಲ್ಲ ರಾಯರು ಅನ್ಕೋತೀವಿ, ಆದರೆ ರಾಯರು ಪ್ರತಿಯೊಂದು ಮಾತಿಗೂ ಅವರು ಉತ್ತರ ಕೊಡ್ತಾರೆ. ನಾನೇ ಸಾಕ್ಷಿ. ಇವಾಗ ಕೂಡ ಹೂ ಪ್ರಸಾದ ಕೊಟ್ಟರು, ನೀವೇ ನೋಡಿದ್ರಲ್ವ. ರಾಯರು ಇದ್ದಾರೆ, ಅವರು ಮಾತಾಡ್ತಾರೆ. ನನಗೆ ಆ 3 ಹೆಸರಲ್ಲಿ ಯಾವ್ದು ತೊಗೋಬೇಕು ಅಂತ ಗೊತ್ತಾಗಲ್ಲ. ನಾನು ಈ 3 ಹೆಸರಲ್ಲಿ ಯಾವ್ದು ತೊಗೊಳ್ಳಿ ರಾಯರೇ? ನನಗೆ ಗೊತ್ತಾಗ್ತಿಲ್ಲ. ಹೆಸರು ಕೊಟ್ಟವ್ರು ನೀವೇ, ಈಗ 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡೋದಕ್ಕೆ ನೀವೇ ತಿಳಿಸ್ಬೇಕು ರಾಯರೇ ಅಂತ ಕೇಳ್ಕೊಳ್ತೀನಿ. ಆವಾಗ ಅವ್ರು ಹೇಳ್ತಾರೆ, ರಾಯರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ, ನಿನ್ನ ಮಗಳು ಬಂದ ಮೇಲೆ ಈ 3 ಹೆಸರನ್ನು ಕೊಡು, ಇದರಲ್ಲಿ ಅವಳು ಯಾವ್ದು ಸೆಲೆಕ್ಟ್ ಮಾಡ್ತಾಳೆ ಅದನ್ನು ನೀನಿಡು, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆವಾಗ ನನಗೆ ಸಖತ್ ಅಳ್ತೀನಿ ರಾಯರ ಮುಂದೆ. ನಾನು ಹೇಳಲ್ವಾ, 1 ನಿಮಿಷ ಸಿಕ್ಕಿದ್ರು ನಾನು ರಾಯರ ಮುಂದೆನೇ ಕೂತ್ಕೊಳ್ಳೋದು. ತುಂಬ ಹೊತ್ತು ರಾಯರ ಮುಂದೆ ಕೂತ್ಕೊಂಡವತ್ತು ಸಮಯ ಕಳಿತೀನಿ. ಅದಾದಮೇಲೆ ನನ್ನ ಮಗಳು ಬರೋದನ್ನೇ ಕಾಯ್ತಿರ್ತೀನಿ. ಅವಳು ಬರ್ತಾಳೆ. ಬಂದ ತಕ್ಷಣ ನಾನು ಹೇಳ್ತೀನಿ, ರಾಯರು ನಿನಗೆ 3 ಹೆಸರು ಕೊಟ್ಟಿದ್ದಾರೆ ನಿಧಿ, ಆ 3 ಹೆಸರಲ್ಲಿ ನಿನ್ಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡು, ಇನ್ನು ಮುಂದೆ ನಿನ್ನ ಹೆಸರು ಅದೇ ಆಗುತ್ತೆ ಅಂತ ಹೇಳ್ತೀನಿ. ಅವಳು ನೋಡ್ತಾಳೆ. ನಿತ್ಯಂ, ನಶ್ಯಂತಿ, ಇನ್ನೊಂದು ನಾನು ನಿಜವಾಗ್ಲೂ ಮರ್ತೋಗ್ತಾ ಇದ್ದೀನಿ, ನೆನಪಿಗೆ ಬರ್ತಿಲ್ಲ. ಆಗ ಅವಳು ಹೇಳ್ತಾಳಮ್ಮ, ನಶ್ಯಂತಿ ಅಂದರೆ ನಂಗೆ ಅದೇನೋ ಅದು ಅಷ್ಟೊಂದು ಇಷ್ಟ ಆಗ್ತಿಲ್ಲ, ನಿತ್ಯಂ ಅನ್ನೋ ಹೆಸರನ್ನ ತೊಗೊಳ್ತೀನಿ ಅಮ್ಮ ಅಂತ ಹೇಳ್ತಾಳೆ. ಆವಾಗ ನಾನು ರಾಯರ ಮುಂದೆ ಹೋಗ್ಬಿಟ್ಟು, ರಾಯರೇ ಈ ನಿತ್ಯಂ ಅನ್ನೋ ಹೆಸರನ್ನ ಅವಳು ತೊಗೋತಿದ್ದಾಳೆ, ಅವಳಿಗೆ ಆಶೀರ್ವಾದ ಮಾಡಿ, ಇನ್ನು ಮುಂದೆ ನಾನು ಅದೇ ಹೆಸರಲ್ಲಿ ಅವಳನ್ನ ಕರಿತೀನಿ ಅಂತ ಹೇಳಿದ್ಮೇಲೆ ರಾಯರು ಆವಾಗಲೂ ಕೂಡ ಹೂ ಪ್ರಸಾದದ ಮೂಲಕ ನನಗೆ ಬ್ಲೆಸ್ ಮಾಡ್ತಾರೆ. ತುಂಬ ಸಂತೋಷ ಆಗುತ್ತೆ. ಆವಾಗ ನಾವು ನಮ್ಮ ಚಾನಲ್ಗಾಗಲಿ ಅವಳನ್ನ ಮನೇಲಿ ಕರೆಯೋದಾಗಲಿ ನಿತ್ಯಂ ಅಂತ ಕರೆಯೋದಕ್ಕೆ ಶುರು ಮಾಡ್ದು. ಈ ನಿತ್ಯಂ ಅನ್ನೋ ಹೆಸರು ರಾಯರು ಕೊಟ್ಟಿರೋದೇ. ಸತ್ಯವಾಗ್ಲೂ ಇದು ರಾಯರು ಇಟ್ಟಿರೋ ಹೆಸರೇ. ಹಾಗೆ ಪ್ರತಿಯೊಬ್ಬರಲ್ಲೂ ನಾವು ಅದನ್ನು ಮಾಡಬಾರ್ದಾ, ಇದನ್ನು ಮಾಡಬಾರ್ದಾ, ಇದು ಸರಿನಾ, ಇದು ತಪ್ಪು, ಏನೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ತಿಳಿಯಾದ ಪರಿಶುದ್ಧವಾದ ಮನಸ್ಸಿಂದ ರಾಯರ ಮುಂದೆ ಕೂತ್ಕೊಂಡು, ರಾಯರೇ ನನಗೆ ಗೊತ್ತಾಗ್ತಿಲ್ಲ ರಾಯರೇ ನಾನು ಇಷ್ಟು ಪೂಜೆ ಮಾಡ್ತಿದ್ದೀನಿ, ನನಗೆ ಯಾಕೆ ಒಳ್ಳೇದು ಮಾಡ್ತಿಲ್ಲ ನೀವು ರಾಯರೇ,
ನೀವು ಯಾರ ಮಾತನ್ನೂ ಕೇಳಬೇಡಿ. ನೀವುಂಟು ರಾಯರುಂಟು ಅನ್ನೋ ಥರ ಇರಿ. ಖಂಡಿತವಾಗ್ಲೂ ರಾಯರು ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ, ಪ್ರತಿಯೊಬ್ಬರೂ ಅವ್ರು ಪಡ್ತಿರೋ ಕಷ್ಟಗಳಿಂದ ಅವ್ರ ಇಷ್ಟಗಳನ್ನೆಲ್ಲ ಕೊಟ್ಟು ಜೀವನದಲ್ಲಿ ಒಂದು ಉತ್ತಮವಾದ ಹಂತನ ತಲುಪಿಸ್ತಾರೆ. ನನಗೆ ಎಷ್ಟು ಅನುಭವ ಆಗಿದೆ ರಾಯರಿಂದ ಅಂದರೆ, ನಾನು ನನ್ನ ಎಪಿಸೋಡ್ಗಳನ್ನೇ ಮಾಡ್ತಾ ಹೋದರೆ ಎಷ್ಟು ಎಪಿಸೋಡ್ಗಳಾಗುತ್ತೋ ನನ್ನ ಚಾನಲಲ್ಲಿ, ಖಂಡಿತವಾಗ್ಲೂ ನಾನು ಮಾಡಬೇಕು ಅಂತ ರಾಯರ ಅನುಮತಿ ಕೊಟ್ಟಾಗೆಲ್ಲ ಮಾಡ್ತೀನಿ. ರಾಯರು ಇದ್ದಾರೆ, ನಮ್ಮೆಲ್ಲ ತಪ್ಪುಗಳನ್ನ ತಿದ್ದಿ ಒಳ್ಳೆ ದಾರಿಲಿ ನಡೆಸ್ತಾರೆ. ಯಾರಾದರೂ ಸರಿ, ಅಲ್ಲಿ ಇಲ್ಲಿ ನಾವು ಇದನ್ನು ಮಾಡಿದೋ ಸರಿ ಆಗ್ತಿಲ್ಲ, ಇನ್ನೊಂದು ಕಡೆ ಹೋಗೋಣ ಅಂತ ಹೋಗಬೇಡಿ. ರಾಯರನ್ನ ಅಚಲವಾಗಿ ನಂಬಿ ಅವ್ರ ಮುಂದೆ ಕೂರಿ, ಯಾಕೆ ನನಗೆ ಹಿಂಗೆ ಮಾಡ್ತಿದ್ದೀರಾ, ನನಗೆ ಒಳ್ಳೇದು ಮಾಡಲೇಬೇಕು ನೀವು, ಯಾಕೆ ನನಗೆ ಈ ಕಷ್ಟ, ನನ್ನನ್ನು ಸರಿ ಮಾಡಿ, ನನ್ನ ಕಷ್ಟಗಳನ್ನ ನನಗೆ ಉದ್ಧಾರ ಮಾಡಿ ರಾಯರೇ, ನಿಮ್ಮ ಹೊರತು ಇನ್ಯಾರು ನನ್ನನ್ನು ಸಲಹೋರು ದಾರಿ ತೋರಿಸೋರು ಅಂತ ಕೇಳಿ ಖಂಡಿತವಾಗ್ಲೂ ರಾಯರು ಆಶೀರ್ವಾದ ಮಾಡಿ ನಮ್ಮನ್ನ ಒಂದು ಉತ್ತಮವಾದ ಹಾದಿಲಿ ನಡೆಸ್ತಾರೆ. ಎಷ್ಟು ನನ್ನ ಜೀವನದಲ್ಲಿ ಅನುಭವಗಳು ಅಂದರೆ, ಪ್ರತಿಯೊಂದೂ ನಾನು ರಾಯರ ಇಚ್ಛೆ ಯಾವಾಗ ನನಗೆ ಹೇಳಬೇಕು ಅಂತ ತಿಳಿಸ್ತಾರೋ ಅವಾಗೆಲ್ಲ ವಿಡಿಯೋಸ್ ಮಾಡ್ತೀನಿ. ನೀವೇ ನೋಡಿದ್ರಲ್ಲ, ನಾನು ಎಷ್ಟು ವಿಡಿಯೋಸ್ ಮಾಡಿದ್ದೀನಿ ಇದುವರೆಗೂ, ಪ್ರತಿಯೊಂದಕ್ಕೂ ಎಲ್ಲೋ 1-2 ಮಿಸ್ ಆಗಿರ್ಬೋದು ಹೊರತು ಪ್ರತಿಯೊಂದಕ್ಕೂ ರಾಯರು ನಾನು ವಿಡಿಯೋಸ್ ಮಾಡುವಾಗ ಕೂತ್ಕೊಳ್ತೀನಿ. ಉಪ್ರಸಾದ ಕೊಡ್ತಾರೆ ಅಂತಲೇ ನಾನು ಕೂರಲ್ಲ. ಯಾಕಂದರೆ ನಾನು ಸತ್ಯ ನುಡಿಬೇಕು. ಯಾವುದೋ ವ್ಯೂಸ್ಗೋಸ್ಕರ ಅಥವಾ ಸಬ್ಸ್ಕ್ರೈಬರ್ಗೋಸ್ಕರ ನಾನು ಸುಳ್ಳು ಹೇಳಬಾರ್ದು, ಸತ್ಯನೇ ನುಡಿಬೇಕು. ನನ್ನ ಬಾಯಲ್ಲಿ ಏನು ಹೇಳಿಸ್ತಾರೆ ಅದನ್ನು ಸ್ಪಷ್ಟವಾಗಿ ಹೇಳಿಸ್ತಾರೆ ರಾಯರು. ಹಾಗೆ ಅವ್ರ ಆಶೀರ್ವಾದ ನನ್ನ ವಿಡಿಯೋಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಯಾವ ಟೈಮಲ್ಲಿ ನಾನು ವಿಡಿಯೋ ಮಾಡಿದ್ರು ರಾಯರ ಮುಂದೆ ಕೂತೆ ವಿಡಿಯೋ ಮಾಡೋದು. ನಾನು ವಿಡಿಯೋ ಮಾಡುವಾಗೆಲ್ಲ ರಾಯರು ಇಲ್ಲ ವಿಷ್ಣುವ್ರ ಮೂಲಕ ಆಶೀರ್ವಾದ ಮಾಡಿಸ್ತಾರೆ, ಇಲ್ಲ ಅವರ ಆಶೀರ್ವಾದ ಮಾಡಿಸ್ತಾರೆ. ಪ್ರತಿಯೊಂದು ನನ್ನ ವಿಡಿಯೋಗಳಿಗೂ ರಾಯರಿಂದ ಆಶೀರ್ವಾದ ಸಿಗ್ತಿದೆ, ಎಷ್ಟು ಸಂತೋಷ ಆಗುತ್ತೆ. ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ರಾಯರ 12ರಿಂದ 16ನೇ ತಾರೀಕು ಸಪ್ತೋತ್ಸವ ಏನಿದೆ, ನನಗೆ ಏನು ಶಕ್ತಿ ಕೊಟ್ಟಿದ್ರು ರಾಯರು, ಹಾಗೆ ಬೆಳಿಗ್ಗೆ ಎದ್ದು ತುಪ್ಪದ ದೀಪ ಹಚ್ಚಿ ನನ್ನ ಕೈಯಲ್ಲಿ ಇದ್ದಿದ್ದು ನೈವೇದ್ಯ ಇಟ್ಟು ರಾಯರಿಗೆ ಪೂಜಿಸಿದ್ದೀನಿ. ಆ ವಿಡಿಯೋಸ್ ಕೂಡ ಹಾಕ್ತೀನಿ. ಹಾಗೆ ಅದಕ್ಕೂ ಮುಂಚೆ ಈ ಸಂಜೆ ಪೂಜೆಲೇ ಶ್ರೀಕೃಷ್ಣ ಪರಮಾತ್ಮನಿಂದ ನನ್ನ ದೇವ್ರ ಮನೇಲಿ ಒಂದೊಂದು ಕಡೆನೂ ರಾಯರ ಶಕ್ತಿ ಇದೆ. ಹೇಗೆ ಅಂದರೆ, ಒಂದು ಹೂಪ್ರಸಾದ ಬಿದ್ದು ನಾನು ತೊಗೊಳ್ಳಿಲ್ಲ ಅಂದರೆ ತುಂಬ ಹೊತ್ತು ನಾನು ಆ ಕಡೆ ಹೋಗೋದೇ ಇಲ್ಲ, ತೊಗೊಳ್ಳೋದು ಆಮೇಲೆ ತೊಗೊಳ್ಳೋಣ ಅಂದ್ಕೊಂಡು ಬಿಟ್ಬಿಟ್ರೆ ಅದು ಕೂಡ ಮೂವ್ ಆಗಿರುತ್ತೆ. ಶ್ರೀಕೃಷ್ಣ ಅವ್ರ ಪೀಠದಿಂದ ಹೂವು ಕೆಳಗಡೆ ಬೀಳುತ್ತೆ, ಅದನ್ನು ಕೂಡ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ. ಅದು ಇವತ್ತಂದೇ ಡೇಟ್ ಕೂಡ ಬರ್ತಿದೆ, ನೋಡಿ ಎಲ್ಲರೂ ರಾಯರನ್ನ ನಂಬಿ. ಕಷ್ಟ ನಾನು ಅವ್ರ ಹತ್ರ ಹೋಗೋಣ, ಇವ್ರ ಹತ್ರ ಹೋಗೋಣ, ಇವ್ರು ಸಹಾಯ ಮಾಡ್ತಾರೇನೋ ಅವ್ರು ಸಹಾಯ ಮಾಡ್ತಾರೇನೋ ಅಂತ ಯಾರೂ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾರೂ ಸಹಾಯ ಮಾಡಲ್ಲ, ರಾಯರು ಮಾತ್ರ ನಮ್ಮನ್ನ ಕಷ್ಟದಿಂದ ಪಾರು ಮಾಡಿ, ನಮ್ಗೆ ಯಾವುದೇ ಕಷ್ಟ ಇದ್ದರೂ, ಇಂಥದ್ದೇ ಅಂತಲ್ಲ, ಯಾವುದೇ ಕಷ್ಟ ಇದ್ದರೂ ರಾಯರು ನಮ್ಮನ್ನ ಆ ಕಷ್ಟದಿಂದ ಪಾರು ಮಾಡಿ ಉತ್ತಮವಾದ ಹಾದಿಲಿ ನಡೆಸ್ತಾರೆ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣಾರ್ಪಣಮಸ್ತು. ಕೀರ್ತಿರ್ದಿಗ್ವಿದಿತ ವಿಭೂತಿರತುಲ ಸಾಕ್ಷಿ ಹಯಸ್ಯೋತ್ರಹಿ ಇತಿ ಶ್ರೀ ರಾಘವೇಂದ್ರಾರ್ಯ ಗುರು ರಾಜಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭಿಷರ್ಪಣಾಭಿದಹಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ಶ್ರೀ ರಾಘವೇಂದ್ರ ಪ್ರಚೋದಯಾತ್.